ನಮಸ್ಕಾರ ಸ್ನೇಹಿತರೆ, ತುಲಾರಾಶಿಯವರೇ, ನಾಳೆಯ ದಿನ ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆಗೆ ಕಾರಣವಾಗುವ ಸಂದರ್ಭ ಎದುರಾಗಬಹುದು ಎಂದು ಸಂಪ್ರದಾಯದ ಜ್ಯೋತಿಷ್ಯದಲ್ಲಿ ಹೇಳಲಾಗುತ್ತದೆ. ಆದರೆ ಅದು ಏನು? ವಿಡಿಯೋದ ಕೊನೆಯ ಭಾಗದಲ್ಲಿ ಅದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವುದು ಉದ್ಯೋಗದಲ್ಲಿ ಯಾವ ಅವಕಾಶ ಕಾಣಿಸಬಹುದು, ಹಣಕಾಸಿನ ವಿಷಯದಲ್ಲಿ ಯಾವ ಎಚ್ಚರಿಕೆ ಒಳಿತು, ಕುಟುಂಬ ಮತ್ತು ಪ್ರೀತಿಯ ಜೀವನದಲ್ಲಿ ಯಾವ ವಿಷಯಗಳಿಗೆ ಆದ್ಯತೆ ನೀಡಬಹುದು ಮತ್ತು ಕೊನೆಯಲ್ಲಿ ಬಹಳಷ್ಟು ಜನರಿಗೆ ತಿಳಿದಿರದ ತುಲಾರಾಶಿಯವರ ಒಂದು ಆಸಕ್ತಿದಾಯಕ ಸಾಂಪ್ರದಾಯಿಕ ಜ್ಯೋತಿಷ್ಯ ಮಾಹಿತಿ. ಇದನ್ನು ಹಲವರು ಗಮನಿಸದೆ ಬಿಡುತ್ತಾರೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ತುಲಾರಾಶಿಯವರಿಗೆ ನಾಳೆಯ ದಿನವು ಸಂಪ್ರದಾಯದ ಜ್ಯೋತಿಷ್ಯದ ಪ್ರಕಾರ ಹೇಗಿರಬಹುದು ಎಂಬುದರ ಕುರಿತು ತಿಳಿದುಕೊಳ್ಳೋಣ. ಜ್ಯೋತಿಷ್ಯವು ಒಂದು ಸಾಂಪ್ರದಾಯಿಕ ನಂಬಿಕೆ ಮತ್ತು ಮಾರ್ಗದರ್ಶನದ ಪದ್ಧತಿಯಾಗಿದೆ. ಇದನ್ನು ಭವಿಷ್ಯವನ್ನು ಖಚಿತವಾಗಿ ಹೇಳುವ ವಿಷಯವಾಗಿ ಅಲ್ಲ, ಜೀವನದ ಬಗ್ಗೆ ಚಿಂತಿಸಲು ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯಲು ಒಂದು ದೃಷ್ಟಿಕೋನವಾಗಿ ಪರಿಗಣಿಸಬೇಕು. ನಾಳೆಯ ದಿನವನ್ನು ನೀವು ಸರಿಯಾದ ಯೋಜನೆಯೊಂದಿಗೆ ಆರಂಭಿಸಿದರೆ ಹಲವು ಕೆಲಸಗಳು ಸುಗಮವಾಗಿ ಸಾಗುವ ಸಾಧ್ಯತೆ ಇದೆ. ಬೆಳಗ್ಗೆಯೇ ಎದ್ದು ಮನಸ್ಸನ್ನು ಶಾಂತವಾಗಿಟ್ಟುಕೊಂಡು ದಿನವನ್ನು ಆರಂಭಿಸಿದರೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಮನೆಯ ಹಿರಿಯರ ಆಶೀರ್ವಾದ ಪಡೆದು ಹೊರಡುವುದು ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡಬಹುದು. ಉದ್ಯೋಗ ಮತ್ತು ವ್ಯವಹಾರ. ಉದ್ಯೋಗದಲ್ಲಿರುವ ತುಲಾರಾಶಿಯವರು ನಾಳೆ ತಮ್ಮ ಜವಾಬ್ದಾರಿಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಪ್ರಯತ್ನಿಸಿದರೆ ಉತ್ತಮ ಫಲಿತಾಂಶಗಳನ್ನು ಕಾಣಬಹುದು. ನಿಮ್ಮ ಕೆಲಸವನ್ನು ಗಮನಿಸುವವರು ನಿಮ್ಮ ಶ್ರಮವನ್ನು ಮೆಚ್ಚುವ ಸಾಧ್ಯತೆ ಇದೆ. ಆದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಎಲ್ಲ ಮಾಹಿತಿಯನ್ನು ಪರಿಶೀಲಿಸಿ ಮುಂದುವರಿಯುವುದು ಒಳಿತು. ವ್ಯವಹಾರ ನಡೆಸುತ್ತಿರುವವರು ಹೊಸ ಅವಕಾಶಗಳ ಬಗ್ಗೆ ಯೋಚಿಸಬಹುದು. ಹಳೆಯ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವನ್ನು ಉಳಿಸಿಕೊಳ್ಳುವುದು ಭವಿಷ್ಯದಲ್ಲಿ ಸಹಾಯಕವಾಗಬಹುದು. ಯಾವುದೇ ದೊಡ್ಡ ಹೂಡಿಕೆಗೆ ಮುನ್ನ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಆರ್ಥಿಕ ಸ್ಥಿತಿ. ಹಣಕಾಸಿನ ವಿಷಯದಲ್ಲಿ ಸಮತೋಲನದ ದೃಷ್ಟಿಕೋನವನ್ನು ಅನುಸರಿಸುವುದು ಒಳ್ಳೆಯದು. ಅಗತ್ಯವಿಲ್ಲದ ಖರ್ಚುಗಳನ್ನು ನಿಯಂತ್ರಿಸಿ ಉಳಿತಾಯದತ್ತ ಗಮನ ಹರಿಸಿದರೆ ಮುಂದಿನ ದಿನಗಳಲ್ಲಿ ಪ್ರಯೋಜನವಾಗಬಹುದು. ಸಾಲ ನೀಡುವುದು ಅಥವಾ ಪಡೆಯುವುದು ಅಗತ್ಯವಿದ್ದರೆ ಎಚ್ಚರಿಕೆಯಿಂದ ನಿರ್ಧಾರ ಕೈಗೊಳ್ಳಿ. ಕುಟುಂಬ ಜೀವನ. ಕುಟುಂಬದವರೊಂದಿಗೆ ಸಮಯ ಕಳೆಯುವುದು ನಿಮಗೆ ಸಂತೋಷವನ್ನು ನೀಡಬಹುದು. ಕೆಲವು ದಿನಗಳಿಂದ ಉಂಟಾಗಿದ್ದ ಸಣ್ಣ ಭಿನ್ನಾಭಿಪ್ರಾಯಗಳು ಮಾತುಕತೆಯ ಮೂಲಕ ಬಗೆಹರಿಯುವ ಸಾಧ್ಯತೆ ಇದೆ. ಹಿರಿಯರ ಸಲಹೆಯನ್ನು ಗೌರವಿಸುವುದು ಕುಟುಂಬದ ವಾತಾವರಣವನ್ನು ಇನ್ನಷ್ಟು ಉತ್ತಮಗೊಳಿಸುವುದು. ಪ್ರೀತಿ ಮತ್ತು ದಾಂಪತ್ಯ. ಪ್ರೀತಿ ಸಂಬಂಧದಲ್ಲಿರುವವರು ತಮ್ಮ ಭಾವನೆಗಳನ್ನು ಗೌರವದಿಂದ ವ್ಯಕ್ತಪಡಿಸಿದರೆ ಉತ್ತಮ ಸಂವಹನ ಸಾಧ್ಯವಾಗಬಹುದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನೋಭಾವವು ಸಂಬಂಧವನ್ನು ಬಲಪಡಿಸುತ್ತದೆ. ಸಣ್ಣ ವಿಷಯಗಳಿಗೆ ದೊಡ್ಡ ವಿವಾದ ಮಾಡದೆ ಶಾಂತವಾಗಿ ಮಾತನಾಡುವುದು ಒಳಿತು. ಆರೋಗ್ಯ. ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ, ಸಾಕಷ್ಟು ನೀರು ಕುಡಿಯಿರಿ ಮತ್ತು ಉತ್ತಮ ನಿದ್ರೆಗೆ ಆದ್ಯತೆ ನೀಡಿ. ಸಣ್ಣ ಆಯಾಸ ಕಂಡುಬಂದರೂ ವಿಶ್ರಾಂತಿ ಪಡೆಯುವುದು ಸಹಾಯಕವಾಗಬಹುದು. ನಿಯಮಿತ ವ್ಯಾಯಾಮ ಮತ್ತು ಧ್ಯಾನ ಮನಸ್ಸಿಗೆ ನೆಮ್ಮದಿಯನ್ನು ನೀಡಬಹುದು. ವಿದ್ಯಾರ್ಥಿಗಳು ಓದಿನ ಮೇಲೆ ಹೆಚ್ಚಿನ ಗಮನ ಹರಿಸಿದರೆ ಉತ್ತಮ ಪ್ರಗತಿಯನ್ನು ಸಾಧಿಸಬಹುದು. ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವವರು ಸಮಯವನ್ನು ಸರಿಯಾಗಿ ಯೋಜಿಸಿಕೊಂಡರೆ ಆತ್ಮವಿಶ್ವಾಸ ಹೆಚ್ಚಬಹುದು. ಶಿಕ್ಷಕರ ಸಲಹೆಯನ್ನು ಅನುಸರಿಸುವುದು ಉಪಯುಕ್ತವಾಗಬಹುದು. ದಿನದ ಶುಭ ಸೂಚನೆಗಳು. ಶುಭ ಬಣ್ಣ ಬಿಳಿ ಅಥವಾ ಆಕಾಶ ನೀಲಿ. ಶುಭ ಸಂಖ್ಯೆ 6. ಆರಾಧನೆ ಶ್ರೀ ಮಹಾಲಕ್ಷ್ಮಿ ಅಥವಾ ಶ್ರೀಕೃಷ್ಣನ ಸ್ಮರಣೆ. ಸಕಾರಾತ್ಮಕ ಚಿಂತನೆಯೊಂದಿಗೆ ದಿನವನ್ನು ಆರಂಭಿಸಿ. ಸ್ನೇಹಿತರೊಂದಿಗೆ ಸಂಬಂಧ. ನಾಳೆಯ ದಿನ ಸ್ನೇಹಿತರೊಂದಿಗೆ ಉತ್ತಮ ಸಂವಹನಕ್ಕೆ ಅವಕಾಶ ಸಿಗಬಹುದು. ಹಳೆಯ ಸ್ನೇಹಿತರನ್ನು ಸಂಪರ್ಕಿಸುವ ಅವಕಾಶ ದೊರೆಯಬಹುದು. ಆದರೆ ಯಾವುದೇ ವಿಷಯದಲ್ಲಿ ತಪ್ಪು ಅರ್ಥೈಸಿಕೊಳ್ಳುವ ಸಾಧ್ಯತೆ ಇರುವುದರಿಂದ ಮಾತನಾಡುವಾಗ ಸಮತೋಲನ ಕಾಪಾಡಿಕೊಳ್ಳುವುದು ಉತ್ತಮ. ನಿಮ್ಮ ಒಂದು ಸರಳ ಮಾತು ಮತ್ತೊಬ್ಬರಿಗೆ ಪ್ರೇರಣೆಯಾಗಬಹುದು. ಆದ್ದರಿಂದ ಕೋಪಕ್ಕಿಂತ ಸಹನೆಯಿಂದ ವರ್ತಿಸುವುದು ಹೆಚ್ಚು ಫಲಕಾರಿ. ಉದ್ಯೋಗದಲ್ಲಿ ಗಮನಿಸಬೇಕಾದ ವಿಷಯ. ಉದ್ಯೋಗದಲ್ಲಿರುವವರು ನಾಳೆ ಹೊಸ ಜವಾಬ್ದಾರಿಗಳನ್ನು ಪಡೆಯುವ ಸಾಧ್ಯತೆ ಇರಬಹುದು. ಈ ಸಂದರ್ಭವನ್ನು ಕಲಿಕೆಯ ಅವಕಾಶವಾಗಿ ಬಳಸಿಕೊಳ್ಳುವುದು ಉತ್ತಮ. ಕೆಲಸದ ಸ್ಥಳದಲ್ಲಿ ನಿಮ್ಮ ಶ್ರಮವನ್ನು ಇತರರು ಗಮನಿಸುವ ಅವಕಾಶ ಸಿಗಬಹುದು. ಆದರೂ ಯಾವುದೇ ವದಂತಿ ಅಥವಾ ಅನಗತ್ಯ ಚರ್ಚೆಗಳಿಂದ ದೂರವಿರುವುದು ಒಳಿತು. ಕುತೂಹಲದ ಪ್ರಶ್ನೆ. ಸ್ನೇಹಿತರೆ, ತುಲಾರಾಶಿಯವರಿಗೆ ನಾಳೆ ಯಾವ ಸಮಯ ಹೆಚ್ಚು ಅನುಕೂಲಕರವಾಗಿರಬಹುದು ಎಂದು ನಿಮಗೆ ಅನಿಸುತ್ತದೆ?
ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಕೊನೆಯಲ್ಲಿ ಸಾಂಪ್ರದಾಯಿಕ ನಂಬಿಕೆಗಳ ಪ್ರಕಾರ ಕೆಲವು ಶುಭ ಸಮಯದ ಬಗ್ಗೆ ತಿಳಿಸುತ್ತೇವೆ. ಹಣಕಾಸಿನ ವಿಚಾರ. ನಾಳೆ ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಕಾಪಾಡಿಕೊಳ್ಳುವುದು ಮುಖ್ಯವಾಗಬಹುದು. ಯಾವುದೇ ಹೊಸ ಹೂಡಿಕೆಯನ್ನು ಮಾಡುವ ಮುನ್ನ ಅದರ ಬಗ್ಗೆ ಸರಿಯಾದ ಮಾಹಿತಿ ಪಡೆದುಕೊಳ್ಳಿ. ಹಣ ಉಳಿಸುವ ಅಭ್ಯಾಸ ಮುಂದಿನ ದಿನಗಳಲ್ಲಿ ಸಹಾಯವಾಗಬಹುದು. ಪ್ರೀತಿ ಮತ್ತು ದಾಂಪತ್ಯ. ನಿಮ್ಮ ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದು ಸಂಬಂಧವನ್ನು ಇನ್ನಷ್ಟು ಬಲಪಡಿಸಬಹುದು. ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡದೆ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದರೆ ದಿನವೂ ಹೆಚ್ಚು ಸಂತೋಷಕರವಾಗಬಹುದು. ಒಂಟಿಯಾಗಿರುವವರು ಹೊಸ ಪರಿಚಯಗಳನ್ನು ಗೌರವದಿಂದ ಸ್ವೀಕರಿಸಬಹುದು, ಆದರೆ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳಬೇಡಿ. ಕುಟುಂಬ ಜೀವನ. ಮನೆಯ ಹಿರಿಯರ ಮಾತು ಕೇಳುವುದರಿಂದ ಉತ್ತಮ ಸಲಹೆ ದೊರೆಯಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮನೆಯ ಯೋಜನೆಗಳ ಬಗ್ಗೆ ಹೆಚ್ಚು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಕುಟುಂಬದವರೊಂದಿಗೆ ಸ್ವಲ್ಪ ಸಮಯ ಕಳೆಯುವುದರಿಂದ ಮಾನಸಿಕ ನೆಮ್ಮದಿ ದೊರೆಯಬಹುದು. ಪ್ರಯಾಣ. ನಾಳೆ ಪ್ರಯಾಣದ ಯೋಜನೆ ಇದ್ದರೆ ಮುಂಚಿತವಾಗಿ ಸಿದ್ಧತೆ ಮಾಡಿಕೊಂಡರೆ ಅನುಕೂಲಕರವಾಗಬಹುದು. ಪ್ರಯಾಣದ ಸಮಯದಲ್ಲಿ ಅಗತ್ಯ ದಾಖಲೆಗಳು ಮತ್ತು ವಸ್ತುಗಳನ್ನು ಪರಿಶೀಲಿಸಿಕೊಂಡು ಹೊರಡುವುದು ಒಳಿತು. ಆರೋಗ್ಯ. ಆಹಾರವನ್ನು ಸಮಯಕ್ಕೆ ಸರಿಯಾಗಿ ಸೇವಿಸುವುದು ಉತ್ತಮ. ಹೆಚ್ಚು ಒತ್ತಡ ಅನುಭವಿಸಿದರೆ ಕೆಲವು ನಿಮಿಷ ಧ್ಯಾನ ಅಥವಾ ಉಸಿರಾಟದ ವ್ಯಾಯಾಮ ಮಾಡಬಹುದು. ಸಾಕಷ್ಟು ನೀರು ಕುಡಿಯುವುದು ಉತ್ತಮ. ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಯನ್ನು ನಿಯಂತ್ರಿಸಿ ಓದಿನತ್ತ ಹೆಚ್ಚು ಗಮನ ಹರಿಸಿದರೆ ಉತ್ತಮ ಫಲಿತಾಂಶ ಪಡೆಯಬಹುದು. ಸಣ್ಣ ಗುರಿಗಳನ್ನು ಇಟ್ಟುಕೊಂಡು ಓದುವುದು ಆತ್ಮವಿಶ್ವಾಸವನ್ನು ಹೆಚ್ಚಿಸಬಹುದು. ಆಧ್ಯಾತ್ಮಿಕ ಸಲಹೆ. ಬೆಳಗ್ಗೆ ಮನಸ್ಸಿಗೆ ನೆಮ್ಮದಿ ನೀಡುವ ಪ್ರಾರ್ಥನೆ ಅಥವಾ ಧ್ಯಾನ ಮಾಡುವುದರಿಂದ ದಿನವನ್ನು ಸಕಾರಾತ್ಮಕವಾಗಿ ಆರಂಭಿಸಬಹುದು. ಕೆಲವರು ತಮ್ಮ ಸಂಪ್ರದಾಯದಂತೆ ಶ್ರೀಕೃಷ್ಣ, ಮಹಾಲಕ್ಷ್ಮಿ ಅಥವಾ ತಮ್ಮ ಆರಾಧ್ಯ ದೈವವನ್ನು ಸ್ಮರಿಸುವುದನ್ನು ಶಾಂತಿ ಮತ್ತು ಆತ್ಮವಿಶ್ವಾಸಕ್ಕೆ ಸಹಾಯಕವೆಂದು ನಂಬುತ್ತಾರೆ. ಇನ್ನು ಹೋಗಬೇಡಿ ಸ್ನೇಹಿತರೆ, ಈಗ ಬರುತ್ತಿರುವ ವಿಷಯವೇ ಈ ವಿಡಿಯೋದ ಅತ್ಯಂತ ಆಸಕ್ತಿದಾಯಕ ಭಾಗ. ಸಂಪ್ರದಾಯದ ಜ್ಯೋತಿಷ್ಯದಲ್ಲಿ ತುಲಾ ರಾಶಿಯವರ ಬಗ್ಗೆ ಹೇಳಲಾಗುವ ಒಂದು ವಿಶೇಷ ಮಾಹಿತಿ ಇದೆ. ಅನೇಕರು ಇದನ್ನು ಗಮನಿಸದೇ ಬಿಡುತ್ತಾರೆ. ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ತುಲಾ ರಾಶಿಯವರ ಒಂದು ಅಪರೂಪದ ಸಾಂಪ್ರದಾಯಿಕ ಜ್ಯೋತಿಷ್ಯ ಮಾಹಿತಿ. ಯಾವ ಅಭ್ಯಾಸಗಳು ಅವರಿಗೆ ಸಹಾಯಕವಾಗಬಹುದು ಎಂದು ಸಂಪ್ರದಾಯದಲ್ಲಿ ಹೇಳಲಾಗುತ್ತದೆ. ವಿಡಿಯೋದ ಕೊನೆಯಲ್ಲಿ ಸಕಾರಾತ್ಮಕ ಸಂದೇಶ ಮತ್ತು ಪ್ರೇಕ್ಷಕರಿಗಾಗಿ ವಿಶೇಷ ಪ್ರಶ್ನೆ. ಸ್ನೇಹಿತರೆ, ಈಗ ಬರುತ್ತಿರುವ ವಿಷಯವೇ ಈ ವಿಡಿಯೋದ ಅತ್ಯಂತ ಆಸಕ್ತಿದಾಯಕ ಭಾಗ. ಸಂಪ್ರದಾಯದ ಜ್ಯೋತಿಷ್ಯದಲ್ಲಿ ತುಲಾ ರಾಶಿಯವರ ಬಗ್ಗೆ ಹೇಳಲಾಗುವ ಒಂದು ವಿಶೇಷ ಮಾಹಿತಿ ಇದೆ. ಅನೇಕರು ಇದನ್ನು ಗಮನಿಸದೇ ಬಿಡುತ್ತಾರೆ. ಸ್ನೇಹಿತರೆ, ಈಗ ನಾವು ಈ ವಿಡಿಯೋದ ಅತ್ಯಂತ ಕುತೂಹಲಕಾರಿ ಭಾಗಕ್ಕೆ ಬಂದಿದ್ದೇವೆ. ಮೊದಲೇ ಹೇಳಿದಂತೆ ಇದು ಸಂಪ್ರದಾಯದ ಜ್ಯೋತಿಷ್ಯದಲ್ಲಿ ಹೇಳಲಾಗುವ ಕೆಲವು ನಂಬಿಕೆಗಳ ಆಧಾರದ ಮಾಹಿತಿ ಮಾತ್ರ. ಇದನ್ನು ಖಚಿತ ಭವಿಷ್ಯವಾಣಿ ಎಂದು ಪರಿಗಣಿಸಬಾರದು. ತುಲಾ ರಾಶಿಯವರ ಬಗ್ಗೆ ಒಂದು ಆಸಕ್ತಿದಾಯಕ ಸಾಂಪ್ರದಾಯಿಕ ಮಾಹಿತಿ. ಸಂಪ್ರದಾಯದ ಜ್ಯೋತಿಷ್ಯದ ಪ್ರಕಾರ ತುಲಾ ರಾಶಿಯನ್ನು ತಕ್ಕಡಿಯ ಸಂಕೇತದೊಂದಿಗೆ ಸಂಪರ್ಕಿಸಲಾಗುತ್ತದೆ. ಆದ್ದರಿಂದ ಈ ರಾಶಿಯವರು ಜೀವನದಲ್ಲಿ ಸಮತೋಲನ, ನ್ಯಾಯ ಮತ್ತು ಹೊಂದಾಣಿಕೆಗೆ ಮಹತ್ವ ನೀಡುವವರಾಗಿದ್ದಾರೆ ಎಂದು ನಂಬಲಾಗುತ್ತದೆ. ಆದರೆ ಕೆಲವೊಮ್ಮೆ ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುವುದರಿಂದ ತಮ್ಮದೇ ಆದ ಅಗತ್ಯಗಳನ್ನು ಹಿಂದೆ ಸರಿಸುವ ಸಾಧ್ಯತೆಯೂ ಇರುತ್ತದೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ನಿಮ್ಮ ಅಭಿಪ್ರಾಯಕ್ಕೂ ಸಮಾನ ಮಹತ್ವ ನೀಡುವುದು ಒಳಿತು. ನಿಮ್ಮ ಸಾಮರ್ಥ್ಯ. ನಾಳೆ ನಿಮ್ಮ ಮುಂದೆ ಹೊಸ ಅವಕಾಶ ಬಂದರೆ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಡಿ. ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ದೊಡ್ಡ ಸಾಧನೆಯತ್ತ ಕರೆದೊಯ್ಯಬಹುದು. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಸ್ವಲ್ಪ ಯೋಚಿಸಿ ನಂತರ ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಸಂಬಂಧಗಳು. ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಗೌರವಯುತವಾಗಿ ಮಾತನಾಡುವುದು ಸಂಬಂಧಗಳನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ಒಳ್ಳೆಯ ಮಾತು ಕೆಲವೊಮ್ಮೆ ದೊಡ್ಡ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಹುದು. ಸಕಾರಾತ್ಮಕ ಅಭ್ಯಾಸ. ನಾಳೆಯ ದಿನವನ್ನು ಕೃತಜ್ಞತೆಯ ಭಾವನೆಯೊಂದಿಗೆ ಆರಂಭಿಸಲು ಪ್ರಯತ್ನಿಸಿ. ನಿಮ್ಮ ಜೀವನದಲ್ಲಿ ಇರುವ ಒಳ್ಳೆಯ ಸಂಗತಿಗಳನ್ನು ನೆನಪಿಸಿಕೊಳ್ಳುವುದು ಮನಸ್ಸಿಗೆ ನೆಮ್ಮದಿಯನ್ನು ನೀಡಬಹುದು. ಇಂದಿನ ಸಾಂಪ್ರದಾಯಿಕ ಶುಭ ಸೂಚನೆಗಳು. ಶುಭ ಬಣ್ಣ ಬಿಳಿ ಅಥವಾ ಗುಲಾಬಿ. ಶುಭ ಸಂಖ್ಯೆ 6. ಮನಸ್ಸಿನ ಶಾಂತಿ ನೀಡುವ ಪ್ರಾರ್ಥನೆ ಅಥವಾ ಧ್ಯಾನ ಮಾಡುವುದು ಕೆಲವರಿಗೆ ಸಹಾಯಕವೆಂದು ನಂಬಲಾಗುತ್ತದೆ. ಸಾಧ್ಯವಾದರೆ ಯಾರಿಗಾದರೂ ಸಹಾಯ ಮಾಡುವ ಅವಕಾಶ ಸಿಕ್ಕರೆ ಅದನ್ನು ಸಂತೋಷದಿಂದ ಸ್ವೀಕರಿಸಿ. ಕೊನೆಯ ಸಂದೇಶ. ಜೀವನದಲ್ಲಿ ಗ್ರಹಗಳು ಅಥವಾ ರಾಶಿಗಳಷ್ಟೇ ಅಲ್ಲ, ನಿಮ್ಮ ಪರಿಶ್ರಮ, ಉತ್ತಮ ನಿರ್ಧಾರ ಮತ್ತು ಸಕಾರಾತ್ಮಕ ಮನೋಭಾವವು ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಪ್ರತಿದಿನವನ್ನು ಹೊಸ ಅವಕಾಶವಾಗಿ ನೋಡಿ ನಿಮ್ಮ ಗುರಿಯತ್ತ ಮುಂದೆ ಸಾಗಿರಿ. ಕಮೆಂಟ್ ಮಾಡಲು ಪ್ರೇಕ್ಷಕರಿಗೆ ಪ್ರಶ್ನೆ. ಈಗ ನಿಮ್ಮ ಸರದಿ. ನೀವು ಯಾವ ನಕ್ಷತ್ರದ ತುಲಾ ರಾಶಿಯವರು? ಚಿತ್ರ, ಸ್ವಾತಿ, ವಿಶಾಖ ಅಥವಾ ಕಮೆಂಟ್ನಲ್ಲಿ ಒಂದು ಪದ ಮಾತ್ರ ಬರೆಯಿರಿ. ಜೈ ಶ್ರೀಕೃಷ್ಣ.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂತಹ ಕನ್ನಡ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.